ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರನ್ನು ಮುಗಿಸಿಬಿಡೋದಕ್ಕೆ ಇಸ್ರೇಲ್ ಒಂದು ಪ್ರಯತ್ನವನ್ನು ಮಾಡ್ತಾ. ಅವತ್ತು ಸ್ವಲ್ಪ ಅದೃಷ್ಟ ಕೆಟ್ಟಿದ್ರೆ ಇರಾನಿನ ಅಧ್ಯಕ್ಷ ಹಾಗೂ ಅಲ್ಲಿನ ಒಂದಷ್ಟು ಮುಖ್ಯಸ್ಥರು ಭೂಸ್ಥಾಪಿತಗೊಂಡು ಬಿಡ್ತಾ ಇದ್ರ. ಹೆಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾನನ್ನ ಕೊಂದು ಹಾಕಿದ ಹಾಗೆ ಇರಾನಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರನ್ನು ಕೂಡ ಮುಗಿಸಿಬಿಡೋದಕ್ಕೆ ಒಂದು ನಿರ್ದಿಷ್ಟ ದಾಳಿಯನ್ನು ಇಸ್ರೇಲ್ ಮಾಡ್ತಾ. ಹೌದು ಅಂತ ಹೇಳ್ತಾ ಇರೋದು ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್. ಮತ್ತು ಆ ದಾಳಿಯಲ್ಲಿ ಅವರು ಒಂದಷ್ಟು ಗಾಯಗಳೊಂದಿಗೆ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಂಡಿದ್ದಾರೆ. ಹಾಗಾದರೆ ಪೆಜೆಶ್ಕಿಯಾನ್ ಮೇಲೆ ದಾಳಿ ಹೇಗಾಯಿತು? ಗುರಿ ತಪ್ಪದ ದಾಳಿಗಳಿಗೆ ಹೆಸರುವಾಸಿಯಾಗಿರೋ ಇಸ್ರೇಲ್ ಈ ದಾಳಿಯನ್ನು ಮಿಸ್ ಮಾಡಿಕೊಂಡಿದ್ದು ಎಲ್ಲಿ? ಅಲ್ಲಿ ನಿಜಕ್ಕೂ ಆಗಿದ್ದೇನು? ಬನ್ನಿ ನೋಡೋಣ. ಗೆಳೆಯರೆ, ಇಸ್ರೇಲ್ ತನ್ನ ಶತ್ರುಗಳನ್ನು ಒಬ್ಬೊಬ್ಬರನ್ನೇ ಹುಡುಕಿ ಹೇಗೆ ಕೊಲ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಇರಾನಿನ ಸೇನಾ ಮುಖ್ಯಸ್ಥನನ್ನು ನಿರ್ದಿಷ್ಟ ದಾಳಿಯಲ್ಲಿ ಕೊಂದು ಹಾಕಲಾಯಿತು. ಅಲ್ಲಿನ ಸಾಕಷ್ಟು ಸೈಂಟಿಸ್ಟ್ಗಳನ್ನು ಇಸ್ರೇಲ್ ಕೊಂದು ಹಾಕ್ತು. ಅವರ ನ್ಯೂಕ್ಲಿಯರ್ ವಿಭಾಗದ ಮುಖ್ಯ ವಿಜ್ಞಾನಿಯನ್ನು ಅತ್ಯಂತ ಚಾಕಚಕ್ಯತೆಯಿಂದ ಮುಗಿಸಲಾಯಿತು. ಹಾಗೆ ಲೆಬನಾನ್ನಲ್ಲಿ ಕೂತು ಇಸ್ರೇಲನ್ನು ಕಾಡ್ತಾ ಇದ್ದ ಹೆಜ್ಬುಲ್ಲಾ ಮುಖ್ಯಸ್ಥ ನಸ್ರಲ್ಲಾನನ್ನು ಇಸ್ರೇಲ್ ಮಿಸೈಲ್ ದಾಳಿಯಲ್ಲಿ ಮುಗಿಸ್ತು. ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನ್ಯಾನನ್ನು ಇರಾನಿನ ಸೇನಾ ಭದ್ರತೆಯಲ್ಲಿರುವಾಗಲೇ ಬಾತ್ರೂಮಲ್ಲಿ ಕೊಂದು ಹಾಕಲಾಯಿತು. ಇರಾನಿನ ಅಧ್ಯಕ್ಷರಾಗಿದ್ದ ಇಬ್ರಾಹಿಂ ರೈಸಿ ನಿಗೂಢವಾಗಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವಿಗೀಡಾದರು. ಹೆಜ್ಬುಲ್ಲಾ ಯೋಧರ ಪೇಜರ್ಗಳು ಇದ್ದಕ್ಕಿದ್ದ ಹಾಗೆ ಸ್ಫೋಟಗೊಳ್ತಾ ಹೋದವು. ಹಮಾಸ್ ನಾಯಕ ಯಹ್ಯಾ ಸಿನ್ವರ್ನನ್ನು ಕೊಂದು ಹಾಕಲಾಯಿತು. ಮೊಹಮ್ಮದ್ ಡೈಫ್ ಸತ್ತು 15 ದಿನಗಳ ನಂತರ ಅವನ ಸಾವನ್ನ ಇಸ್ರೇಲ್ ಅಧಿಕೃತವಾಗಿ ಘೋಷಣೆ ಮಾಡಿತು. ಯಹ್ಯಾ ಸಿನ್ವರ್ನ ತಮ್ಮ ಮೊಹಮ್ಮದ್ ಸಿನ್ವರ್ನನ್ನು ಕೂಡ ಹೊಡೆದು ಹಾಕಲಾಯಿತು. ಇಸ್ರೇಲ್ ಯಾರ ಮೇಲೆ ಕಣ್ಣಿಡುತ್ತೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕತ್ತೆ. ಅಂಥದ್ದೇ ಒಂದು ನಿರ್ದಿಷ್ಟ ದಾಳಿಯನ್ನ ಮೊನ್ನೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಅವರನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮಾಡಿತ್ತು ಅನ್ನೋ ವರದಿಗಳು ಬರ್ತಾ ಇವೆ. ಗೆಳೆಯರೆ, ಮೊನ್ನೆ ಇಸ್ರೇಲ್ ಹಾಗೂ ಇರಾನ್ ನಡುವೆ 12 ದಿನಗಳ ಯುದ್ಧ ನಡೀತಲ್ಲ, ಆ ಸಂದರ್ಭದಲ್ಲಿ ಇಸ್ರೇಲ್ ಇರಾನಿನ ಸೇನೆ, ನ್ಯೂಕ್ಲಿಯರ್ ಸೆಂಟರ್ಗಳು ಹಾಗೂ ಅಲ್ಲಿನ ಆಡಳಿತದ ಪ್ರಮುಖರನ್ನ ಗುರಿಯಾಗಿಸಿಕೊಂಡು ಒಂದಷ್ಟು ದಾಳಿಗಳನ್ನು ಮಾಡ್ತಾ ಹೋಯಿತು. ಇರಾನ್ ಕೂಡ ಇಸ್ರೇಲಿನ ಸೇನಾ ನೆಲೆಗಳು, ಆಯುಧಾಗಾರಗಳು, ನಾಗರಿಕ ವಸತಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಗಳನ್ನು ನಡೆಸಿತು. ಅಲ್ಲಿ ಯಾರಿಗೂ ಕಡಿಮೆನೂ ಇರಲಿಲ್ಲ, ಯಾರಿಗೂ ಪರಸ್ಪರರ ಮೇಲೆ ಕನಿಕರನೂ ಇರಲಿಲ್ಲ. ಇರಾನ್ ಅಣ್ವಸ್ತ್ರಗಳನ್ನು ಮಾಡಿಕೊಂಡು ಬಿಟ್ರೆ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲಿನ ಪ್ರಾಬಲ್ಯ ಕಡಿಮೆ ಆಗುವುದಷ್ಟೇ ಅಲ್ಲ, ಇರಾನ್ ಇಡೀ ಮಧ್ಯಪ್ರಾಚ್ಯದ ಮೇಲೊಂದು ಆಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೇನಾದರೂ ಆದರೆ ಬರೀ ಇಸ್ರೇಲ್ ಮಾತ್ರ ಅಲ್ಲ, ಅರಬ್ ದೇಶಗಳು ಹಾಗೂ ಈ ಭಾಗದ ಇನ್ನಿತರ ಸುನ್ನಿ ದೇಶಗಳು ಕೂಡ ಸಂಕಷ್ಟಕ್ಕೆ ಈಡಾಗತ್ವೆ. ಹೀಗಾಗಿ ಇರಾನ್ ಅಣ್ವಸ್ತ್ರಗಳನ್ನು ಮಾಡಿಕೊಳ್ಳೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ಇನ್ನು ಅಮೆರಿಕ ಕೂಡ ಇದೇ ಸಂದರ್ಭದಲ್ಲಿ ಇರಾನನ್ನು ಹೊಸಕ್ಕೆ ಹಾಕೋದಕ್ಕೊಂದು ಪ್ಲಾನನ್ನು ಮಾಡ್ತು. ಹಾಗೆ ಟ್ರಂಪ್ಗೆ ನೊಬೆಲ್ ಹುಚ್ಚು ಬೇರೆ ಇತ್ತಲ್ಲ, ಹೀಗಾಗಿ ಯುದ್ಧ ಮಾಡಿಸಿ, ಮಧ್ಯಸ್ಥಿಕೆಯನ್ನು ವಹಿಸಿ, ಸಂಧಾನನೂ ಮಾಡಿಸಿ ಶಾಂತಿದೂತ ಅಂತ ಕೂಡ ಅನ್ನಿಸ್ಕೊಂಡು ಬಿಡೋದು. ಅಷ್ಟರಲ್ಲಿ ಇರಾನ್ ಮಣಿದರೆ ಅದು ಲಾಭ, ಸಂಧಾನದಿಂದ ಶಾಂತಿದೂತನ ಪಟ್ಟ, ನೊಬೆಲ್ಗೆ ಅರ್ಜಿ, ಹೀಗೆ ಅಮೆರಿಕಾದ ಅಧ್ಯಕ್ಷನಿಗೆ ತನ್ನದೇ ಒಂದು ಪ್ಲಾನ್ ಇತ್ತು. ಸೊ ಅಮೆರಿಕ ಜೊತೆ ಅಣು ಒಪ್ಪಂದದ ಮಾತುಕತೆಗಳು ವಿಫಲವಾದ ಬೆನ್ನಲ್ಲೇ ಇಸ್ರೇಲ್ ಇರಾನಿನ ಮೇಲೆ ದಾಳಿ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ತನ್ನ ಬ್ಯಾಲಿಸ್ಟಿಕ್ ಹಾಗೂ ಸೂಪರ್ಸಾನಿಕ್ ಮಿಸೈಲ್ಗಳ ಮೂಲಕ ಇಸ್ರೇಲನ್ನು ಪುಡಿಗುಟ್ತಾ ಹೋಯಿತು. ಗೆಳೆಯರೆ, ಇದೇ ಸಂದರ್ಭದಲ್ಲಿ ಇರಾನಿನ IRGC ಅಂದರೆ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕೋರ್ನ ಮುಖ್ಯಸ್ಥ ಹುಸೇನ್ ಸಲಾಮಿ, ಇರಾನಿನ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಘೇರಿ, IRGCಯ ಏರ್ಫೋರ್ಸ್ ಕಮಾಂಡರ್ ಅಮೀರ್ ಹಾಲಿ ಹಾಜಿಜಾದೆ ಮತ್ತು ಇನ್ನಿತರ ಸೀನಿಯರ್ IRGC ಅಧಿಕಾರಿಗಳು ಹಾಗೂ ಒಂದಷ್ಟು ಸೈಂಟಿಸ್ಟ್ಗಳನ್ನು ಇಸ್ರೇಲ್ ಮಿಸೈಲ್ ಹಾಗೂ ಡ್ರೋನ್ ದಾಳಿಗಳ ಮೂಲಕ ಹೊಡೆದು ಹಾಕ್ತು. ಇಲ್ಲಿ ಇಸ್ರೇಲ್ ಇರಾನಿನ ಆಡಳಿತದ 3 ಮುಖ್ಯಸ್ಥರನ್ನು ಮುಗಿಸ್ಬಿಟ್ರೆ ಆ ಯುದ್ಧವನ್ನು ಗೆದ್ದು ಬಿಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಭಾವಿಸಿತ್ತು. ಅಲ್ಲಿ ರೆಜಿಮ್ ಚೇಂಜ್ ಆಗದೇ ಇದ್ದರೆ ಇರಾನಿನ ನ್ಯೂಕ್ಲಿಯರ್ ಕನಸನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಸ್ರೇಲ್ ಮತ್ತು ಅಮೆರಿಕಾಗಳಿಗೆ ಗೊತ್ತಿರೋ ವಿಷಯನೇ. ಯಾಕೆಂದರೆ ಇಸ್ರೇಲ್ ಸಾಕಷ್ಟು ವರ್ಷಗಳಿಂದಲೂ ಇರಾನಿನ ನ್ಯೂಕ್ಲಿಯರ್ ಸಂಶೋಧನಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಅಲ್ಲಿನ ಸೈಂಟಿಸ್ಟ್ಗಳನ್ನು ಕೊಲ್ಲುತ್ತೆ, ಆದರೆ ಆ ಪ್ರೋಗ್ರಾಮನ್ನು ನಿಲ್ಲಿಸೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಒಂದಷ್ಟು ಸೈಂಟಿಸ್ಟುಗಳು ಸಾವಿಗೀಡಾದರೆ ಅದು ನಿಲ್ಲೋ ಥರದ್ದೂ ಅಲ್ಲ. ಸಾವಿರಾರು ವಿಜ್ಞಾನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಭೂಗತ ಕೇಂದ್ರಗಳನ್ನು ಇರಾನ್ ಇದಕ್ಕಾಗಿ ಸ್ಥಾಪಿಸಿಕೊಂಡಿದೆ. ಅವುಗಳನ್ನು ಹೊಡೆದು ಹಾಕೋದು ಸುಲಭದ ಕೆಲಸ ಅಲ್ಲ. ಹೀಗಾಗಿ ಇರಾನನ್ನು ನ್ಯೂಕ್ಲಿಯರ್ನಿಂದ ದೂರ ಮಾಡಬೇಕು ಅಂದರೆ ಈ ಹಿಂದೆ ಹೇಗೆ ಲಿಬಿಯಾ ನ್ಯೂಕ್ಲಿಯರ್ ಐಡಿಯಾನೇ ತ್ಯಜಿಸಿ ಬಿಡ್ತೋ ಹಾಗೆ ಇರಾನ್ ಕೂಡ ಆ ಕಾರ್ಯಕ್ರಮವನ್ನು ತಾನಾಗಿ ಕೈಬಿಡೋ ನಿರ್ಧಾರವನ್ನು ಮಾಡೋ ಹಾಗೆ ಮಾಡಬೇಕು. ಅದು ಸಾಧ್ಯ ಆಗಬೇಕು ಅಂದರೆ ಅಲ್ಲಿನ ಆಡಳಿತ ಬದಲಾವಣೆ ಆಗಬೇಕು. ಇಸ್ಲಾಮಿಕ್ ಕ್ರಾಂತಿಯ ನಂತರ ಅಧಿಕಾರಕ್ಕೆ ಬಂದಿರೋ ಖಮೇನಿಯ ಆಡಳಿತ ಅಂತ್ಯ ಆಗಬೇಕು. ಅಲ್ಲಿ ಮತ್ತೆ ಈ ಹಿಂದಿನ ಶಹಾ ಪೆಹಲವಿ ಇದ್ನಲ್ಲ,
ಆತನ ಮಗನೋ ಅಥವಾ ಪೆಹಲವಿ ಥರದವರು ಅಧಿಕಾರಕ್ಕೆ ಬರೋ ಹಾಗಾಗಬೇಕು, ಅಮೆರಿಕಾದ ಕೈಗೊಂಬೆಯೊಂದು ಅಲ್ಲಿ ಅಧಿಕಾರದಲ್ಲಿರಬೇಕು. ಇದು ಇಸ್ರೇಲ್ ಮತ್ತು ಅಮೆರಿಕಾಗಳ ಐಡಿಯಾ ಆಗಿತ್ತು. ಹೀಗಾಗಿ ಅಲ್ಲಿನ ಆಡಳಿತದ ಮೂರೂ ವಿಭಾಗಗಳ ಮುಖ್ಯಸ್ಥರು ಅಂದರೆ ಸರ್ವಾಧಿಕಾರಿ ಖಮೇನಿ, ಅಧ್ಯಕ್ಷ ಪೆಜೆಶ್ಕಿಯಾನ್ ಹಾಗೂ ಸೇನೆ ಮತ್ತು IRGCಯ ಮುಖ್ಯಸ್ಥರನ್ನ ಎಲಿಮಿನೇಟ್ ಮಾಡಬೇಕು. ಬಘೇರಿಯನ್ನು ಇಸ್ರೇಲ್ ಕೊಂದು ಹಾಕ್ತು. IRGCಯ ಇನ್ನಿತರ ಅಧಿಕಾರಿಗಳನ್ನು ಕೂಡ ಹತ್ಯೆ ಮಾಡಲಾಯಿತು. ಖಮೇನಿ ರಹಸ್ಯ ತಾಣದಲ್ಲಿ ಅಡಗಿ ಕೂತಿದ್ದ. ಇನ್ನು ಪೆಜೆಶ್ಕಿಯಾನ್ ಗೆಳೆಯರೆ, ಪೆಜೆಶ್ಕಿಯಾನ್ ತುಂಬಾ ಕಟ್ಟರ್ ಇಸ್ಲಾಮಿಕ್ ನಾಯಕ ಅಲ್ಲ, ಇದ್ದುದರಲ್ಲಿ ಸ್ವಲ್ಪ ಮಾಡರೇಟ್ ಅನ್ನಿಸ್ಕೊಂಡವರು. ಅಮೆರಿಕ ಸೇರಿದಂತೆ ಇಡೀ ಜಗತ್ತಿನ ಜೊತೆ ಉತ್ತಮ ಬಾಂಧವ್ಯವನ್ನ, ಉತ್ತಮ ಸಂಬಂಧಗಳನ್ನು ಇಟ್ಕೋಬೇಕು ಅಂತ ಬಯಸೋ ನಾಯಕ ಆತ. ಆದ್ರೆ ಖಮೇನಿ ಮತ್ತು ಇಸ್ಲಾಮಿಕ್ ಸಂವಿಧಾನದ ವಿರೋಧಿ ಅಲ್ಲ ಪೆಜೆಶ್ಕಿಯಾನ್. ಸರ್ವಾಧಿಕಾರಿಯ ಆಡಳಿತದಲ್ಲೇ ಇರಾನ್ ಇರಬೇಕು, ಹಾಗೆ ಜಗತ್ತಿನ ಜೊತೆ ಅದರ ಸಂಬಂಧಗಳೂ ಚೆನ್ನಾಗಿರಬೇಕು ಅನ್ನೋ ಮನಸ್ಥಿತಿ ಪೆಜೆಶ್ಕಿಯಾನ್ ಅವರದ್ದು. ಹೀಗಾಗಿ ಈತ ಕೂಡ ನಾಳೆ ಅಮೆರಿಕಾದ ಕೈಗೊಂಬೆ ಆಗಲಾರ. ಸೊ ಪೆಜೆಶ್ಕಿಯಾನ್ ಕೂಡ ಅಮೆರಿಕ ಮತ್ತು ಇಸ್ರೇಲ್ಗಳಿಗೆ ಬೇಕಿಲ್ಲ. ಹೀಗಾಗಿ ಅವರಲ್ಲಿ ಟಾರ್ಗೆಟ್ ಆಗಿದ್ರು. ಅವತ್ತು 15ನೇ ತಾರೀಕು ಜೂನ್ ತಿಂಗಳು ತೆಹರಾನಿನ ಪಶ್ಚಿಮ ಭಾಗದಲ್ಲಿನ ಒಂದು ಸರ್ಕಾರಿ ಕಟ್ಟಡದಲ್ಲಿ ಪೆಜೆಶ್ಕಿಯಾನ್, ಪಾರ್ಲಿಮೆಂಟ್ನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಗಾಲಿಬಾಫ್, ನ್ಯಾಯಾಂಗ ವಿಭಾಗದ ಮುಖ್ಯಸ್ಥ ಮೊಹಸಿನ್ ಏಜಿ ಸೇರಿದಂತೆ ಒಂದಷ್ಟು ಸೀನಿಯರ್ ನಾಯಕರಲ್ಲಿ ಸಭೆ ನಡೆಸ್ತಾ ಇದ್ರು. ಇಸ್ರೇಲ್ ಇರಾನಿನ ಮೇಲೆ ಮಾಡ್ತಾ ಇರೋ ದಾಳಿಗೆ ಪ್ರತೀಕಾರ ಹೇಳೋದ್ರ ಜೊತೆಗೆ ದೇಶದ ಒಳಗೆ ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಕೂಡ ಅಧ್ಯಕ್ಷ ಪೆಜೆಶ್ಕಿಯಾನ್ ನೇತೃತ್ವದಲ್ಲಿ ನಡೀತಿದ್ದ ಸಭೆ ಅದು. ಹಾಗೆ ಅವರಲ್ಲಿ ಮಾತುಕತೆ ನಡೆಸ್ತಾ ಮುಂದಿನ ಯೋಜನೆಗಳನ್ನು ರೂಪಿಸ್ತಾ ಇದ್ದಾಗಲೇ ಆ ಕಟ್ಟಡದ ಮೇಲೆ ಒಂದೇ ಸಮಕ್ಕೆ ಮಿಸೈಲುಗಳ ದಾಳಿ ಶುರುವಾಯಿತು. ಅದು ಒಂದೆರಡಲ್ಲ, ಒಂದರ ಹಿಂದೊಂದರಂತೆ 6 ಮಿಸೈಲುಗಳು ಆ ಕಟ್ಟಡದ ಮೇಲೆ ಅದರ ಸಮೀಪ ಬಿದ್ವು. ಅದರ ಎಂಟ್ರೆನ್ಸ್ ಮತ್ತು ಎಕ್ಸಿಟ್ಗಳಿಗೆ 2 ಮಿಸೈಲುಗಳು ಬಂದಪ್ಪಳಿಸಿದ್ವು. ಅಲ್ಲಿ ಒಳಗಿದ್ದವರು ಹೊರಗೆ ಹೋಗದಂತೆ ಮತ್ತು ಆ ಕಟ್ಟಡದ ಒಳಕ್ಕೆ ತಕ್ಷಣಕ್ಕೆ ಯಾವ ರೆಸ್ಕ್ಯೂ ಟೀಮುಗಳು ಹೋಗೋದಕ್ಕೆ ಸಾಧ್ಯವಾಗದ ಹಾಗೆ, ಅಲ್ಲಿ ಗಾಳಿ ಕೂಡ ಆಡೋದಕ್ಕಾಗದ ಹಾಗೆ ಆ ಕಟ್ಟಡದ ಒಳ ಮತ್ತು ಹೊರ ಹೋಗುವ ಮಾರ್ಗಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಯಿತು. ಅಲ್ಲಿಗೆ ಅಲ್ಲಿದ್ದವರೆಲ್ಲ ಭೂಸಮಾಧಿ ಆಗಿದ್ದಾರೆ ಅಂತ ಇಸ್ರೇಲ್ ಭಾವಿಸ್ತು. ಆ ಕಟ್ಟಡ ಭಾಗಶಃ ನೆಲಸಮ ಕೂಡ ಆಯಿತು. ಆದರೆ ಪೆಜೆಶ್ಕಿಯಾನ್ ಹಾಗೂ ಇನ್ನುಳಿದವರ ಅದೃಷ್ಟ ಗಟ್ಟಿ ಇತ್ತು. ಅವರು ತೀರಾ ಹೆಜ್ಬುಲ್ಲಾದ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಥರದ ಬದ್ನಸೀಬಿಗಳಾಗಿರಲಿಲ್ಲ. ಗೆಳೆಯರೆ, ಈ ಹಸನ್ ನಸ್ರಲ್ಲಾ ಮೇಲೆ ಬೈರೂತಲ್ಲಿ ಇಸ್ರೇಲ್ ದಾಳಿ ಮಾಡ್ತಲ್ಲ, ಆ ದಾಳಿ ಕೂಡ ಥೇಟ್ ಹೀಗೆ ಆಗಿತ್ತು. ನಸ್ರಲ್ಲಾ ಮತ್ತು ಅವನ ತಂಡ ಅಲ್ಲಿನ ಕಟ್ಟಡವೊಂದರಲ್ಲಿ ಮೀಟಿಂಗ್ ಮಾಡ್ತಾ ಇರುವಾಗಲೇ ಇಸ್ರೇಲಿನ ಮಿಸೈಲುಗಳು ಆ ಕಟ್ಟಡಕ್ಕೆ ಬಂದಪ್ಪಳಿಸಿದ್ವು. ಅವನಲ್ಲಿ ಸಾವಿಗೀಡಾಗಿದ್ದ. ಇನ್ನು ಪೆಜೆಶ್ಕಿಯಾನ್ ವಿಷಯದಲ್ಲಿ ಕೂಡ ಇಸ್ರೇಲ್ ಅದನ್ನೇ ಮಾಡೋದಕ್ಕೆ ಪ್ರಯತ್ನಿಸಿತು. ಆದರೆ ಅಧ್ಯಕ್ಷ ಪೆಜೆಶ್ಕಿಯಾನ್ ಆಯುಷು ಗಟ್ಟಿ ಇತ್ತು. ಆತನ ಕಾಲಿಗೊಂದಷ್ಟು ಏಟಾಗಿದ್ದು ಬಿಟ್ರೆ ಜೀವಕ್ಕೇನೂ ಆಗಲಿಲ್ಲ. ದಾಳಿಯ ಕೆಲ ಗಂಟೆಗಳ ನಂತರ ಪೆಜೆಶ್ಕಿಯಾನ್ ಹಾಗೂ ಇನ್ನಿತರರನ್ನ ಆ ಕಟ್ಟಡದ ಅವಶೇಷಗಳ ಅಡಿಯಿಂದ ಸೇಫ್ ಆಗಿ ಹೊರತರಲಾಯಿತು. ಈ ಬಗ್ಗೆ ಇರಾನ್ ಎಲ್ಲೂ ಏನನ್ನು ಹೇಳ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಮ್ಮ ಅಧ್ಯಕ್ಷರ ಕೊಲೆಗೆ ಇಸ್ರೇಲ್ ಪ್ರಯತ್ನ ಮಾಡ್ತು ಅನ್ನೋದನ್ನ ಬಹಿರಂಗಪಡಿಸಲಿಲ್ಲ. ಹಾಗೆ ಮಾಡಿದ್ರೆ ಸೇನೆ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ಳುತ್ತೆ, ಒಳಗಿನ ವಿರೋಧಿಗಳು ಹೆಚ್ಚು ಶಕ್ತಿಶಾಲಿ ಆಗ್ತಾರೆ. ಹೀಗಾಗಿ ಇರಾನ್ ಈ ವಿಷಯದ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲಿಲ್ಲ. ಆದರೆ ಈ ದಾಳಿಯನ್ನ ಇಸ್ರೇಲ್ ಇಷ್ಟೊಂದು ನಿಖರವಾಗಿ ಸಮಯಕ್ಕೆ ಸರಿಯಾಗಿ ಮಾಡಬೇಕು ಅಂದ್ರೆ ಇದರ ಬಗ್ಗೆ ಒಳಗಿನವರೇ ಯಾರೋ ಮಾಹಿತಿಯನ್ನ ಇಸ್ರೇಲ್ಗೆ ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಇರಾನ್ಗೆ ಅನುಮಾನಗಳಿದ್ವು. ಅದರ ಬಗ್ಗೆ ಅವರು ತನಿಖೆಗಳನ್ನು ಮುಂದುವರಿಸ್ತಾ ಹೋದ್ರು. ಇನ್ನು ಈಗ ಅಮೆರಿಕದ ಪತ್ರಕರ್ತರೊಬ್ಬರಿಗೆ ಕೊಟ್ಟ ಸಂದರ್ಶನದಲ್ಲಿ ಪೆಜೆಶ್ಕಿಯಾನ್ ಈ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಅವರು ಪ್ರಯತ್ನ ಪಟ್ಟರು, ಆದರೆ ವಿಫಲರಾದರು ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಹಾಗೆ ಅವತ್ತು ಏನಾಯಿತು ಅನ್ನೋದನ್ನು ಕೂಡ ವಿವರವಾಗಿ ತಿಳಿಸಿದ್ದಾರೆ. ಆದರೆ ಇಸ್ರೇಲ್ ಈ ಬಗ್ಗೆ ಇದುವರೆಗೆ ಏನನ್ನು ಹೇಳೋದಕ್ಕೆ ಹೋಗಿಲ್ಲ. ಅವರ ಒಂದು ಪ್ರಯತ್ನ ವಿಫಲವಾಗಿದೆ ಅಷ್ಟೇ. ಇದು ಗೆಳೆಯರೆ ಪೆಜೆಶ್ಕಿಯಾನ್ ಹತ್ಯೆಗೆ ನಡೆದ ಪ್ರಯತ್ನ ಹಾಗೂ ಅವರ ಅದೃಷ್ಟವೇ ಅವರನ್ನು ಕಾಪಾಡಿದ ಕಥನ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.